ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದರೆ ಕಂಪ್ಯಾರಿಸನ್ಗೆ ನಮಗೆ ಆಂಟಿಮಾರ್ಟಮ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ವ್ಯಕ್ತಿ ಸಾಯಕ್ಕೆ ಮುಂಚೆ ಏನಾದ್ರು ರೆಕಾರ್ಡ್ಸ್ ಇದ್ರೆ ಅದು ಕೊಟ್ಟರೆ ನಮಗೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದಾಗ ಕಂಪೇರ್ ಮಾಡಿ ಬಾಡಿ ಅವ್ರದ್ದೋ ಇಲ್ವೋ, ಅವ್ರದ್ದಲ್ಲ ಅಂದರೆ ಈ ಥರ ಫೀಚರ್ಸ್ ಇದೆ, ಈ ಥರದ್ದು ಮತ್ತಿಂದ ಆಧಾರ ಇದ್ರೆ ಹುಡ್ಕೊಂಬನ್ನಿ ಅಂತ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನಮ್ಮ ಇಂಡಿಯಲ್ಲಿ ಏನಾಗಿದೆ ಅಂದರೆ ನನ್ ಆಫ್ ದ ಹೆಲ್ತ್ ಸರ್ವಿಸಸ್ ಆರ್ ಟೇಕನ್ ಕೇರ್ ಬೈ ದ ಗವರ್ಮೆಂಟ್. ಸೊ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವಿ ಹ್ಯಾವ್ NHS ಸ್ಕೀಮ್ಸ್. ಸೊ ಹಾಗಾಗಿ ಇಂಡಿಯನ್ ಗವರ್ಮೆಂಟ್ ಅಲ್ಲಿ ವಿ ಡು ನಾಟ್ ಹ್ಯಾವ್ ದಟ್ ಪ್ರೊವಿಷನ್ ಇಲ್ದಿರೋದ್ರಿಂದ ಆಂಟಿಮಾರ್ಟಮ್ ರೆಕಾರ್ಡ್ಸ್. ದಟ್ಸ್ ವಾಟ್ ಐ ಕೀಪ್ ರಿಕ್ವೆಸ್ಟಿಂಗ್ ಇನ್ ಮೋಸ್ಟ್ ಆಫ್ ದ ಡೆಂಟಿಸ್ಟ್ ಟು ಪ್ರಿಸರ್ವ್ ದ ರೆಕಾರ್ಡ್ಸ್. ವೆದರ್ ದ ಪೇಷಂಟ್ ಪ್ರಿಸರ್ವ್ ಇಟ್ ನಾಟ್, you preserve ಒಂದು ನ್ಯಾಷನಲ್ ಡೇಟಾಬೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. That is a very good suggestion. We have been suggesting to the government when you have Aadhaar cards, when you link your ID scan and all, which can get decomposed. Fingerprint ಇದೆ. So why don't you have a full mouth X-ray linked to it? So that becomes one of the easy retrievable records. ಈಗ ನಾವು ರೀಸೆಂಟ್ ಅಹಮದಾಬಾದ್ ಏರ್ ಕ್ರಾಶ್ ಅಲ್ಲಿ ನೋಡಿದ್ರೆ ನಲ್ಲಿ 58 ಜನ ಮೋಸ್ಟ್ಲಿ UK ಸಿಟಿಸನ್ಸ್ ಇದ್ರು ಅನ್ಸುತ್ತೆ. ಅವ್ರದ್ದು ಡೆಂಟಲ್ ರೆಕಾರ್ಡ್ಸ್ ಈಸಿ ಆಗಿತ್ತು ನಮಗೆ ರಿಟ್ರೀವ್ ಮಾಡ್ಕೊಂಡು ತರಲಿಕ್ಕೆ. ಬಟ್ ನಮ್ಮ ಭಾರತ ದೇಶದ ಏನಾಯ್ತು ಅಂದರೆ, ಈಗ ಸಿಂಪಲ್ ಎಕ್ಸಾಂಪಲ್, ಒಂದು ಪೇಷಂಟು ಒಂದೇ ಡೆಂಟಿಸ್ಟ್ ಹತ್ರ ಲೈಫ್ ಪೂರ್ತಿ ಹೋಗಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಅಥವಾ ಈಗ ಎಸ್ಪೆಷಲಿ ಬೆಂಗಳೂರಲ್ಲಿರುವಂಥ IT ಪೀಪಲ್ಗೆ ಮನೆಯವ್ರಿಗೆ ಗೊತ್ತಿರಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೋ ಇಲ್ವೋ ಅಂತ. ಸೊ ವೇರ್ ಅಬೌಟ್ಸ್ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಫ್ಯಾಮಿಲಿ ಮೆಂಬರ್ಸ್ನ ಇಂಟರ್ವ್ಯೂ ಮಾಡಿದ್ರು ಅವ್ರಿಗೆ ಗೊತ್ತಿರಲ್ಲ ಪಾಪ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ, ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇದೆಯಾ ಅಂತ. ಸೊ ವೆನ್ ವಿ ಸ್ಟಾರ್ಟೆಡ್ ಇಂಟರ್ವ್ಯೂಯಿಂಗ್ ಇಟ್ ಬಿಕಮ್ಸ್ ತೊಂದರೆ ಆಗಲಿಕ್ಕೆ. ಸೊ ಅವಾಗ ದ ಓನ್ಲಿ ವೇ ಇಸ್ ಡೆಂಟಿಸ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರೆಕಾರ್ಡ್ಸ್ ಮೇಂಟೈನ್ ಮಾಡಿ. ಬಿಕಾಸ್ ಲಾ ಹೇಳುತ್ತೆ 3 ವರ್ಷ ಮೇಂಟೈನ್ ಮಾಡಬೇಕು ಅಂತ ರೆಕಾರ್ಡ್ಸ್ನ. 3 ವರ್ಷ ಆದಮೇಲೆ ನಾವು ಡಿಜಿಟಲ್ ಈಸ್ ಈಸಿಯರ್. ಒಂದು ಫೋಟೋನ ಸ್ಕ್ಯಾನ್ ಮಾಡೋ, ಒಂದು ಕಾಸ್ಟ್ದು ಫೋಟೋನ ತೆಗೆದು ಮಾಡಿ. ಆಮೇಲೆ ನೀವು ಹೇಳ್ದಂಗೆ ಮ್ಯಾಮ್, ನ್ಯಾಷನಲ್ ಡೇಟಾಬೇಸ್ ಐಡಿಯಾ ಗೌರ್ಮೆಂಟ್ ಏನಾದ್ರು ಮಾಡಿದ್ರೆ ದಟ್ ಈಸ್ ನಥಿಂಗ್ ಲೈಕ್ that is one of the biggest advantage for a population like Indian country. ಸೊ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡ್ತಿದ್ದೆ, ವೆರಿ ಎಜುಕೇಟಿವ್ ಒನ್. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಆಫ್ಟರ್ ಮೈ ಡೆತ್ ಅಂತ ಒಂದು ಫೋಲ್ಡರ್ ನಾವೆಲ್ಲ ಮಾಡಿಡ್ಬೇಕಂತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅಲ್ಲಿ ನಮ್ಮ ಎಲ್ಲ ಒಂದು ಆಧಾರ್ ಕಾರ್ಡ್ ಇರಬಹುದು, ಪ್ಯಾನ್ ಕಾರ್ಡ್ ಇರಬಹುದು, ಬ್ಯಾಂಕ್ ಡೀಟೇಲ್ಸು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ಎಲ್ಲ ಪಾಸ್ವರ್ಡು, ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡಿನ ಹೂಡಿಕೆ ಮಾಡಿದ್ದೀನಿ, ಸೊ ದಟ್ ಆನಂತರ ಫ್ಯಾಮಿಲಿಗೆ ತೊಂದರೆ ಆಗಲ್ಲ ಅಂತ. ಬಹುಶಃ ಅಲ್ಲಿ ನಾವೇ ನಮ್ಮ ಡೆಂಟಲ್ ರೆಕಾರ್ಡ್, ನೀವೇನು ಹೇಳಿದ್ರಿ, ಒಂದು ಡೆಂಟಲ್ ಎಕ್ಸ್ರೇ ಅದನ್ನ ಆ್ಯಡ್ ಮಾಡಿಬಿಟ್ರೆ, ಜಸ್ಟ್ ಇನ್ ಕೇಸ್ ಆಫ್ ಈ ಥರದ ಯಾವುದೇ ಒಂದು ಎಮರ್ಜೆನ್ಸಿ, ನಮ್ಮ ಡೆಂಟಲ್ ರೆಕಾರ್ಡ್ ಫ್ಯಾಮಿಲಿ ಹತ್ರ ಇರುತ್ತೆ. ಆ್ಯಂಡ್ ಅವರು ಅದನ್ನು ನಿಮ್ಮಂಥವ್ರಿಗೆ ಪ್ರೊವೈಡ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮಂಥವ್ರಿಗೆ ಬಾಡೀಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ. ಬಿಕಾಸ್ ರೀಸೆಂಟಾಗಿ ಅಹಮದಾಬಾದ್ ಏರ್ ಕ್ರ್ಯಾಶ್ನಲ್ಲಿ ನೀವು ಯುವರ್ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್ ಟೀಮ್ ಆ್ಯಂಡ್ ಆಲ್ಮೋಸ್ಟ್ 4 ತಿಂಗಳುಗಳ ಕಾಲ ಅಲ್ಲೇ ಇದ್ದು ರೀಸೆಂಟಾಗಿ ಅಷ್ಟೇ ಬೆಂಗಳೂರಿಗೆ ವಾಪಸ್ ಬಂದಿದ್ದೀರಾ.